ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಟುಡೇ ವ್ಲಾಗ್. ನಾವಿವತ್ತು ಬಂದಿರೋದು ಲಾಲ್ಬಾಗಿಗೆ. ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇಗೆ ಇಲ್ಲಿ ಫ್ಲವರ್ ಶೋ ನಡೀತದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನ್ ಮಾಡಿದ್ದಾರೆ ಅಂತ. ನಾವು ಫಸ್ಟ್ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರು. ತೇಜಸ್ವಿ ವಿಸ್ಮಯ. ಹಂಗೆ ಮುಂದೆ ಹೋಗ್ತಾ ಇದ್ರೆ ಎತ್ತ ನೋಡಿದ್ರು ಕಾಣುವ ಗಿಡ ಮರಗಳು, ಹಚ್ಚ ಹಸಿರಿನ ಹೊದಿಕೆಗಳು, ಹಾರಾಡುವ ಪಕ್ಷಿಗಳು, ಹಾಗೆ ನಮ್ಮನ್ನೇ ದಿಟ್ಟಿಸಿ ನೋಡುತ್ತಿರುವ ಮಂಗಗಳು. ಪಾಪ ಅವಕ್ಕೂ ಗೊತ್ತಾಗಿರ್ಬೇಕು ಯಾರೋ ನಮ್ಮರೆ ಬಂದಿದ್ದಾರೆ ಅಂತ. ಇಷ್ಟೆಲ್ಲ ಇದ್ರು ಖಾಲಿ ಹೊಡಿತಿರೋ ಪಾರ್ಕ್ಗಳು. ನಮ್ಮ ಹುಡುಗರೆಲ್ಲ ಇದು ಯಾವ್ದೋ ಒಂದ್ ಮರ ನೋಡ್ಬಿಟ್ಟು ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಾರಪ್ಪ. ಬಂದ್ರು ಹತ್ರ ಹೋಗಿ ನೋಡೇ ಬಿಡೋಣ. ನೋಡ್ರಪ್ಪ, ಇದು 200 ವರ್ಷದ ಮರ ಅಂತ. ಇದೇ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇಂತ ಹಳೆ ಮರನ. ಈ ಸ್ಟ್ಯಾಚು ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ದು. ಈ ಪಾರ್ಕ್ ನ ಬೆಳೆಸಿ ಬೆಳೆಸಿ ಹಿಂಗ್ ಮಾಡಿಕ್ಬಿಟ್ಟವ್ರೆ. ಇವ್ರ ನೆನ್ಪಿಗಿರ್ಲಿ ಅಂತ ಈ ಸ್ಟ್ಯಾಚು ತಂದು ಇಲ್ಲಿ ಇಟ್ಬಿಟ್ಟವ್ರೆ. ಅಂದಾಗೆ ನಮ್ ಗ್ಯಾಂಗ್ ನ ನೋಡ್ಲಿಲ್ಲವಾ? ನೋಡ್ರಿ, ಇದೇ ನಮ್ ಗ್ಯಾಂಗ್. ಈ ಹಚ್ಚ ಹಸಿರಿನ ಪಾರ್ಕ್ ಮಧ್ಯೆ ನಡೀತಿದ್ರೆ ಅದ್ರ ಫೀಲಿಂಗೇ ಬೇರೆ. ಪಾರ್ಕ್ ಎಲ್ಲ ಸುತ್ತಾಡ್ಕೊಂಡು ಕೊನೆಗೂ ಬಂದ್ವಪ್ಪ ಇವಾಗ ಸ್ಪೆಷಲ್ ಜಾಗಕ್ಕೆ. ಬನ್ನಿ ಹೋಗೋಣ. ಹಂಗೆ ಸೈಡ್ ಅಲ್ಲಿ ನೋಡ್ಬೋದು ಟೈಗರ್, ಫ್ಲವರ್ಸ್, ಎಲ್ಲೋರ್ ಗುರು ನಮ್ಮ ಹಳ್ಳಿ ಗುಡಿಸ್ಲು ತಂದು ಇಲ್ಲಿ ಮಡಗ್ಬಿಟ್ಟವ್ರೆ. ಈ ವರ್ಷದ ಫ್ಲವರ್ ಡೆಕೋರೇಷನ್ ನಮ್ಮ ಪೂಜಂತಿರವರ ಥೀಮ್ ಇಟ್ಕೊಂಡೆ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೋಸ್ಕರ ಎಲ್ಲಾ ಕಡೆ ನೋಡಿ ಅವ್ರದೇ ಪೋಸ್ಟರ್ಸ್, ಬ್ಯಾನರ್ಸ್, ಫೋಟೋಸ್. ಇನ್ನೇನ್ ಗಾಜಿನ ಮನೆ ಹತ್ರ ಬಂದ್ವಿ. ಈಗ ಒಳಗಡೆ ಹೋಗೋದು ಒಂದೇ ಬಾಕಿ. ಬನ್ನಿ. ಎಲ್ಲರಿಗೂ ವೆಲ್ಕಮ್ ಟು ಲಾಲ್ಬಾಗ್ ಫ್ಲವರ್ ಶೋ. ಅವರಪ್ಪ ಕರ್ನಾಟಕ ರತ್ನ, ಪದ್ಮವಿಭೂಷಣ. ಬೈಕು, ಕಾರು, ಆಫೀಸ್ ಗೋಡೆ, ಮೊಬೈಲ್ ಕವರು, ಟಿ ಶರ್ಟ್ ಮೇಲೆಲ್ಲ ಫ್ಯಾನ್ಸ್ ಇವ್ರ ಫೋಟೋ ಮತ್ತೆ ಲೈನ್ಸ್ ಹಾಕೊಂಡು ಓಡಾಡ್ತಾರೆ. 20-30 ಹಂಟರ್, 30-40 ರೈಟರ್ ಫಾರ್ಮರ್, 40-50 ಫೋಟೋಗ್ರಾಫರ್ ಪೇಂಟರ್, 50-60 ರಿಫಾರ್ಮರ್. ಕಾಡು ಪರಿಸರ ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಜೀವನ ಪೂರ್ತಿ ತೋಟದ ಮನೇಲೆ ಕಳೀತಾರೆ. ಯಂಗ್ಸ್ಟರ್ಸ್ಗೆಲ್ಲ ರೋಲ್ ಮಾಡೆಲ್, ಕನ್ನಡ ಸಾಹಿತ್ಯ ಸಂಸ್ಕೃತಿ ಐಡಲ್. ನಮ್ಮ ರೈಟರು KP ಪೂರ್ಣಚಂದ್ರ ತೇಜಸ್ವಿ.
ನೀವ್ ನೋಡ್ತಿದ್ರಲ್ಲ ಈ ಗಾಜಿನ ಮನೆ, ಮೊದ್ಲು ಈ ತರ ಇರ್ಲಿಲ್ಲ, ಹಿಂಗಿತ್ತು. ಹಿಂಗಿದ್ದಿದ್ ಪಾರ್ಕ್ ಹೆಂಗಾಯ್ತು ಅಂತ ಯೋಚನೆ ಮಾಡ್ತಿದ್ದೆ. 1760ರಲ್ಲಿ ಮೈಸೂರಿನ ಹೈದರಾಲಿ ಈ ಪಾರ್ಕ್ ನ ಅಭಿವೃದ್ಧಿ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಅವನಾದ್ಮೇಲೆ ಅವ್ರ ಮಗ ಅಂದ್ರೆ ಟಿಪ್ಪು ಸುಲ್ತಾನ್ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ತರಹದ ಸಸಿಗಳನ್ನ ತಂದು ನೆಟ್ಟು ಹಿಂಗಿದ್ದಿದ್ ಪಾರ್ಕ್ ನ ಹಿಂಗ್ ಮಾಡ್ಬಿಡ್ತಾರೆ. ನೀವು ನೋಡ್ತಿರ್ಬೋದು, ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ದಿರೋ ಬುಕ್ ಎಲ್ಲ ಇಟ್ಟಿದ್ದಾರೆ, ನೀವು ತಾಬೋದು, ಓದ್ಬೋದು. ಅಲ್ಲಿದೆಯಲ್ಲ ಅದು ರಾಕ್ ಹಿಲ್ ಅಂತ, ಅಂದ್ರೆ ಕಲ್ಲಿನ ಬೆಟ್ಟ. ಅಲ್ಲಿಂದ ವ್ಯೂ ಹೆಂಗ್ ಕಾಣತ್ ನೋಡೋಣ ಬನ್ನಿ. ಇಷ್ಟೆಲ್ಲಾ ನಡೆದು ನಾವ್ ಹುಡುಗರೆಲ್ಲ ಸುಸ್ತಾಗ್ಬಿಟ್ಟಾರಪ್ಪ ನೋಡ್ರಿ. ಇದೆಯಲ್ಲ ಇದು ನೋಡಿ ನಾವು ದೇವಸ್ಥಾನ ಅನ್ಕೊಂಡ್ ಬಂದ್ಬಿಟ್ವಿ. ಎಲ್ಲರೂ ಹಂಗೆ ಅನ್ಕೊಂಡ್ ಬರೋದು, ಆದ್ರೆ ಇಲ್ಲಿ ಬಂದ್ ನೋಡ್ದಾಗ್ಲೇ ಗೊತ್ತಾಗೋದು ಇದು ಅದಲ್ಲ ಅಂತ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ದೇವ್ರೇ ಇಲ್ಲ. ಹೇಳ್ಬೇಕಂದ್ರೆ ಇದು ಕಾವಲು ಗೋಪುರ. ಇಲ್ಲಿ ಸುತ್ತಮುತ್ತ ವೀಕ್ಷಣೆ ಮಾಡಕ್ಕೆ ನಮ್ಮ ಕೆಂಪೇಗೌಡರು ಕಟ್ಸಿರೋದು. ಗೋವಿಂದ. ಲಡ್ಡು ಬಂದು ಬಾಯಿಗೆ ಬಿತ್ತಾ? ಒಳ್ಳೆ ಜಾಕ್ ಗುರು. ಖತಮ್, ಟಾಟಾ, ಬೈ ಬಾಯ್. ಹಾಗೆ ಈ ಪಾರ್ಕಿನ ದಕ್ಷಿಣಕ್ಕೆ ಬಂದ್ರೆ ಈ ಕೆರೆ, ಈ ದೊಡ್ಡ ದೊಡ್ಡ ಮರಗಳು, ಜುಳು ಅಂತ ಬೀಳ್ತಿರೋ ನೀರು, ಹಾಗೆ ಎಷ್ಟು 4 ಬೋನಸ್ ಪಾಯಿಂಟ್ ಆಗಿ ಈ ತೇಲಾಡ್ತಿರೋ ಬಾತ್ಕೋಳಿನೂ ನೋಡ್ಬೋದು. ಇಷ್ಟ್ ಬಿಟ್ರೆ ಇನ್ನೆಲ್ಲ ಖಾಲಿ ಖಾಲಿ. ನೋಡಿದ್ರಲ್ಲ, ಈ ವರ್ಷದ ಫ್ಲವರ್ ಡೆಕೋರೇಷನ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.